ಎಲ್ಲರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಎಳೆಯರ ರಾಮಾಯಣ ಅಧ್ಯಾಯ 2 ಅರಣ್ಯಗಮನ ಭಾಗ 30. ಶ್ರೀರಾಮ ಶಬರಿಯ ಭೇಟಿ. ಮುಂದೆ ಅವರಿಗೆ ಕಾಡಿನಲ್ಲಿ ಒಬ್ಬ ಭಾರೀ ರಾಕ್ಷಸ ಅಡ್ಡವಾದ. ಅವನು ಬಹಳ ಎತ್ತರವಾಗಿದ್ದ. ಆಶ್ಚರ್ಯವೆಂದರೆ ಅವನಿಗೆ ಕತ್ತು ತಲೆಗಳೇ ಇರಲಿಲ್ಲ. ಬಾಯಿ ಹೊಟ್ಟೆಯಲ್ಲಿತ್ತು. ತೋಳುಗಳನ್ನು ಉದ್ದವಾಗಿ ನೀಡಿ ಎದುರುಗಿದ್ದವರನ್ನು ಎಳೆದು ಬಾಯಿಗೆ ತುರುಕಿಕೊಳ್ಳುತ್ತಿದ್ದ. ಅವನ ಹೆಸರು ಕಬಂಧ. ಶ್ರೀರಾಮ ಲಕ್ಷ್ಮಣರು ಅಲ್ಲಿಗೆ ಬಂದಾಗ ಅವರಿಬ್ಬರನ್ನು ಒಟ್ಟಿಗೆ ಸೆಳೆದುಕೊಂಡ. ಅವರನ್ನು ನುಂಗಬೇಕೆಂದು ಪ್ರಯತ್ನಿಸಿದ. ಶ್ರೀರಾಮ ಲಕ್ಷ್ಮಣರು ಅವನ 2 ತೋಳುಗಳನ್ನು ಕತ್ತರಿಸಿಬಿಟ್ಟರು. ಕಬಂಧ ನೋವಿನಿಂದ ಗಟ್ಟಿಯಾಗಿ ಕೂಗಿಕೊಂಡ. ನಂತರ ನೀವಾರು ಎಂದು ಕೇಳಿದ. ಶ್ರೀರಾಮನು ತಮ್ಮ ಪರಿಚಯವನ್ನು ಹೇಳಿದ. ತನ್ನ ಎದುರಿಗಿದ್ದವರು ಶ್ರೀರಾಮ ಎಂದ ಕೂಡಲೇ ಕಬಂಧನಿಗೆ ಆನಂದವಾಯಿತು. ಹಿಂದೆ ಅವನೊಬ್ಬ ದೇವದೂತನಾಗಿದ್ದನು. ಯಾವುದೋ ಶಾಪದಿಂದ ರಾಕ್ಷಸನಾಗಿದ್ದನು. ಕಬಂಧನು, ಶ್ರೀರಾಮ, ನಿನ್ನ ದರ್ಶನದಿಂದ ನನಗೆ ಬಹಳ ಹರ್ಷವಾಗಿದೆ. ನನ್ನ ಶಾಪ ವಿಮೋಚನೆಯ ವೇಳೆ ಒದಗಿದೆ. ನೀವಿಬ್ಬರೂ ನನ್ನನ್ನು ಜೀವ ಸಹಿತ ಸುಟ್ಟು ಬಿಡಿ, ಆಗ ನಾನು ಹಿಂದಿನ ರೂಪವನ್ನು ಗಳಿಸುತ್ತೇನೆ ಎಂದನು. ಶ್ರೀರಾಮ ಲಕ್ಷ್ಮಣರು ಕಬಂಧ ಹೇಳಿದಂತೆಯೇ ಮಾಡಿದರು. ಕಾಡಿನಲ್ಲಿದ್ದ ಮರಗಳನ್ನು ಕಡಿದು ತಂದು ಕಬಂಧನ ದೇಹದ ಮೇಲಿಟ್ಟರು. ಬೆಂಕಿ ಹಚ್ಚಿದರು. ಕಬಂಧನನ್ನು ಸುಟ್ಟರು. ಕೂಡಲೇ ಒಬ್ಬ ದೇವಪುರುಷ ಪ್ರತ್ಯಕ್ಷನಾದ. ಕಬಂಧ ತನ್ನ ಮೊದಲಿನ ರೂಪವನ್ನು ಪಡೆದುಕೊಂಡ. ಅವನ ಶಾಪ ವಿಮೋಚನೆಯಾಗಿತ್ತು. ಆ ದೇವಪುರುಷನು ಶ್ರೀರಾಮನಿಗೆ ವಂದಿಸುತ್ತಾ, ಶ್ರೀರಾಮ, ನೀನು ಮಾಡಿದ ಉಪಕಾರಕ್ಕಾಗಿ ನಾನು ಚಿರಋಣಿಯಾಗಿದ್ದೇನೆ. ಪ್ರತಿಯಾಗಿ ನಾನು ಸಣ್ಣದೊಂದು ಸಹಾಯವನ್ನಾದರೂ ಮಾಡುತ್ತೇನೆ. ನಿನ್ನ ಪತ್ನಿಯನ್ನು ರಾವಣನು ಕದ್ದೊಯ್ದಿದ್ದಾನೆ. ಅವನು ಮಹಾಪರಾಕ್ರಮಿ, ದೊಡ್ಡ ಸೈನ್ಯವನ್ನು ಹೊಂದಿದ್ದಾನೆ. ಅವನನ್ನು ನೀನೊಬ್ಬನೇ ಜಯಿಸಲು ಪ್ರಯತ್ನ ಪಡಬೇಡ. ಕಿಷ್ಕಿಂಧೆ ಎಂಬ ರಾಜ್ಯವಿದೆ. ಅದರ ರಾಜ ವಾಲಿ. ವಾಲಿಗೆ ಒಬ್ಬ ತಮ್ಮನಿದ್ದಾನೆ. ಅವನ ಹೆಸರು ಸುಗ್ರೀವ. ವಾಲಿ ಮತ್ತು ಸುಗ್ರೀವರಿಗೆ ವೈಮನಸ್ಸು ಉಂಟಾಗಿದೆ. ಆದ್ದರಿಂದ ಸುಗ್ರೀವನು ಋಷ್ಯಮೂಕ ಪರ್ವತದಲ್ಲಿದ್ದಾನೆ. ನೀನು ಅಲ್ಲಿಗೆ ಹೋಗು. ಸುಗ್ರೀವನ ಬಳಿ ನಿನ್ನ ವಿಷಯವನ್ನು ತಿಳಿಸು. ಅವನಿಂದ ನಿನಗೆ ಸಹಾಯವಾಗುತ್ತದೆ. ಅವನೂ ತೊಂದರೆಯಲ್ಲಿರುವುದರಿಂದ ನಿನ್ನಿಂದ ಅವನಿಗೆ ಸಹಾಯವು ದೊರಕಲಿ ಎಂದು ಹೇಳಿ ಮಾಯವಾದನು. ಋಷ್ಯಮುಖ ಪರ್ವತಕ್ಕೆ ಹೋಗುವ ದಾರಿಯಲ್ಲಿ ಶ್ರೀರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮ ಎದುರಾಯಿತು. ಅಲ್ಲಿ ಮತಂಗ ಮುನಿಗಳ ಶಿಷ್ಯೆ ಶಬರಿ ತಪಸ್ಸಿನಲ್ಲಿ ನಿರತಳಾಗಿದ್ದಳು. ಮತಂಗ ಮುನಿಗಳು ತಾವು ಸ್ವರ್ಗಕ್ಕೆ ತೆರಳುವ ಮುಂಚೆ ಶಬರಿಯನ್ನು ಕುರಿತು, ನೀನು ಈ ಆಶ್ರಮದಲ್ಲಿಯೇ ಇರು. ಮುಂದೆ ದಶರಥನ ಮಗನಾದ ಶ್ರೀರಾಮನು ಈ ಮಾರ್ಗದಲ್ಲಿ ಬರುತ್ತಾನೆ. ಆಗ ಅವನನ್ನು ಸತ್ಕರಿಸು. ನಿನಗೆ ಮೋಕ್ಷ ದೊರಕುತ್ತದೆ ಎಂದಿದ್ದರು. ಅಂದಿನಿಂದ ಶಬರಿ ಶ್ರೀರಾಮನನ್ನು ಎದುರು ನೋಡುತ್ತಿದ್ದಳು. ಕಾಡಿನಲ್ಲಿ ಸಿಗುತ್ತಿದ್ದ ಉತ್ತಮವಾದ ಹಣ್ಣುಗಳನ್ನು ಶ್ರೀರಾಮನಿಗಾಗಿ ತೆಗೆದಿಡುತ್ತಿದ್ದಳು. ಪ್ರತಿನಿತ್ಯವೂ ಶ್ರೀರಾಮ ಈ ದಿನ ಖಂಡಿತ ಬರುತ್ತಾನೆ, ಅವನಿಗೆ ಈ ಹಣ್ಣು ಇಷ್ಟವಾಗುತ್ತದೆ, ಈ ಒಂದು ಆಸನ ಪ್ರಿಯವಾಗುತ್ತದೆ ಎಂದು ಹೇಳಿ ಶ್ರೀರಾಮನ ಸತ್ಕಾರಕ್ಕೆ ಸಿದ್ಧವಾಗುತ್ತಿದ್ದಳು. ಶ್ರೀರಾಮನಿಗಾಗಿ ಕಾದು ಕಾದು ಬೆಂಡಾಗಿದ್ದಳು. ಅಯ್ಯೋ, ಶ್ರೀರಾಮ ಬರಲಿಲ್ಲವೇ ಎಂದು ನಿಟ್ಟುಸಿರು ಬಿಡುತ್ತಿದ್ದಳು. ಇಂದು ಅವಳ ಇಚ್ಛೆ ನೆರವೇರಿತು. ಶಬರಿಯ ಆನಂದ ಉತ್ಸಾಹಗಳಿಗೆ ಪಾರವೇ ಇಲ್ಲ. ಶ್ರೀರಾಮ ಲಕ್ಷ್ಮಣರನ್ನು ಆಧರಿಸಿ ಉಪಚರಿಸಿದಳು. ತಾನು ಆರಿಸಿ ತೆಗೆದಿಟ್ಟಿದ್ದ ಉತ್ತಮ ಫಲಗಳನ್ನು ಕೊಟ್ಟಳು. ಶ್ರೀರಾಮ, ನಾನು ಬಡವಳು. ನಿನ್ನಂತಹ ಮಹಾಮಹಿಮನನ್ನು ಸತ್ಕರಿಸಲು ನನಗೆ ಬಾರದು. ಈ ನನ್ನ ಅಲ್ಪ ಸೇವೆಯನ್ನು ಸ್ವೀಕರಿಸು ಎಂದು ಪ್ರಾರ್ಥಿಸಿಕೊಂಡಳು. ಶ್ರೀರಾಮ ಶಬರಿಯನ್ನು ನೋಡಿದ. ಹಣ್ಣು ಮುದುಕಿ, ಬಟ್ಟೆಯೆಲ್ಲ ಹರಿದು ಛಿದ್ರವಾಗಿದೆ. ದೇಹ ಕೃಶವಾಗಿದೆ.
ಆದರೆ ಅವಳ ಮುಖದಲ್ಲಿ ಅಲೌಕಿಕ ಪ್ರಭೆ ಇತ್ತು. ಅವಳು ಶ್ರೀರಾಮನಲ್ಲಿ ತನ್ನ ಮನಸ್ಸನ್ನು ನೆಟ್ಟಿದ್ದಳು. ಶ್ರೀರಾಮನಿಗೆ ಅವಳ ಪ್ರೀತಿಯನ್ನು ಕಂಡು ಅತೀವ ಆನಂದವಾಯಿತು. ಶಬರಿಯ ಭಕ್ತಿಯನ್ನು ಕುರಿತು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ. ಅವಳು ಕೃತಾರ್ಥಳಾದಳು. ಅವಳ ತಪಸ್ಸಿಗೆ ಫಲ ದೊರಕಿತು. ಶಬರಿ ಮೋಕ್ಷವನ್ನು ಪಡೆದಳು. ಶ್ರೀರಾಮನು ಆ ಆಶ್ರಮದ ಮಹಾತ್ಮೆಯಿಂದ ಆಕರ್ಷಿತನಾದ. ಅಲ್ಲಿ ಜಿಂಕೆಗಳು, ಹುಲಿಗಳು ಅನ್ಯೋನ್ಯವಾಗಿದ್ದವು. ದ್ವೇಷ, ಅಸೂಯೆಗಳೇ ಅಲ್ಲಿರಲಿಲ್ಲ. ಕ್ರೂರ ಪ್ರಾಣಿಗಳು ಮೃದು ಜೀವನವನ್ನು ನಡೆಸುತ್ತಿದ್ದವು. ಮತಂಗಾಶ್ರಮದಿಂದ ಋಷ್ಯಮುಖ ಪರ್ವತ ಕಾಣಿಸುತ್ತಿತ್ತು. ಶ್ರೀರಾಮ ಲಕ್ಷ್ಮಣರು ವೇಗವಾಗಿ ಆ ದಿಕ್ಕಿನಲ್ಲಿ ಹೆಜ್ಜೆ ಹಾಕಿದರು. ಮಾರ್ಗದಲ್ಲಿ ಅವರಿಗೆ ಪಂಪಾ ಸರೋವರ ಕಂಡಿತು. ಆ ಪುಷ್ಕರಣಿಯ ಪುಣ್ಯಕರವಾದದ್ದು. ನೀರು ಅಮೃತದಂತೆ ಸಿಹಿಯಾಗಿತ್ತು. ಅಗಾಧವಾದ ಜಲರಾಶಿ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿತ್ತು. ಅದರ ತೀರದಲ್ಲಿ ಹಲವಾರು ಬಗೆಯ ಬಳ್ಳಿಗಳು, ಗಿಡಗಳು ಬೆಳೆದಿದ್ದವು. ಪದ್ಮಗಳು, ಕುಮುದ, ಮಂಡಲಗಳು, ಸೌಗಂಧಿಕ ಪುಷ್ಪಗಳು ಒತ್ತೊತ್ತಾಗಿ ಬೆಳೆದಿದ್ದವು. ಕೆಂದಾವರೆಗಳು, ಬಿಳಿದಾವರೆಗಳು ಕಂಗೊಳಿಸುತ್ತಿದ್ದವು. ಸುತ್ತಲೂ ಮಾವಿನ ಮರಗಳು, ಆಲದ ಮರಗಳು, ಅಶೋಕ, ತಾಳೆ, ಕೇದಗೆ ಮುಂತಾದ ಗಿಡಗಳು ಇದ್ದವು. ನವಿಲುಗಳು ನಾಟ್ಯವಾಡುತ್ತಿದ್ದವು. ಬಿಳಿಯ ಕೊಕ್ಕರೆ, ಮರಕುಟಿಕ, ಗಿಳಿ, ಕೋಗಿಲೆ ಮೊದಲಾದ ಪಕ್ಷಿಗಳು ಕಣ್ಣಿಗೂ ಕಿವಿಗೂ ಹಬ್ಬವನ್ನುಂಟು ಮಾಡುತ್ತಿದ್ದವು. ಸರೋವರದ ನೀರು ಸ್ಫಟಿಕದಂತೆ ಸ್ವಚ್ಛವಾಗಿತ್ತು. ಸುತ್ತಲೂ ನುಣುಪಾದ ಮರಳು ಹರಡಿತ್ತು. ಶ್ರೀರಾಮ ಲಕ್ಷ್ಮಣರಿಬ್ಬರೂ ಸರೋವರದ ಸೌಂದರ್ಯಕ್ಕೆ ಮನಸೋತು ತುಂಬ ಹೊತ್ತು ಅಲ್ಲಿದ್ದರು. ಪಂಪಾ ಸರೋವರದಲ್ಲಿ ಸ್ನಾನ ಮಾಡಿ ಆನಂದಪಟ್ಟರು. ಸ್ನಾನವಾದ ನಂತರ ಶ್ರೀರಾಮ ಲಕ್ಷ್ಮಣರು ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿದ್ದ ಅರಣ್ಯವನ್ನು ಪ್ರವೇಶಿಸಿದರು. ಅದು ವಸಂತಕಾಲ. ಕಾಡಿನಲ್ಲಿ ಮರಗಳು ಹಣ್ಣುಗಳ ಭಾರದಿಂದ ಬಾಗಿದ್ದವು. ವಿಧ ವಿಧವಾದ ಹೂಗಳು ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿದ್ದವು. ಕಂಪನ್ನು ಬೀರುತ್ತಿದ್ದವು. ಕೋಗಿಲೆಗಳು ಇಂಪಾದ ಕಂಠದಿಂದ ಕೂಗುತ್ತಿದ್ದವು. ನವಿಲುಗಳು ನಾಟ್ಯವಾಡುತ್ತಿದ್ದವು. ದುಂಬಿಗಳು ಹೂವಿನಿಂದ ಹೂವಿಗೆ ಹಾರಿ ಮಕರಂದವನ್ನು ಸವಿಯುತ್ತಿದ್ದವು. ರಾಮ ಲಕ್ಷ್ಮಣರು ಕಾಡಿನ ಸೊಬಗನ್ನು ನೋಡಿದರು. ಪ್ರಕೃತಿಯ ಸೌಂದರ್ಯವನ್ನು ಮನದಣಿಯೇ ಸವಿದರು. ಆದರೆ ಶ್ರೀರಾಮನಿಗೆ ಮನಸ್ಸಿನಲ್ಲಿ ಸೀತಾದೇವಿಯ ಬಗ್ಗೆಯೇ ಚಿಂತೆ. ಸೀತೆಯ ನೆನಪಾದೊಡನೆ ಬೇರೆ ಏನೂ ಬೇಡ ಎನಿಸುವುದು. ಚಿಂತೆಯಿಂದ ಮುಖ ಬಾಡುವುದು. ದುಃಖದಿಂದ ಕಣ್ಣುಗಳು ಅನುಗೂಡುವವು. ಲಕ್ಷ್ಮಣನಿಗೂ ಅಣ್ಣನ ತಳಮಳ ಗೊತ್ತು. ಅವನು ಶ್ರೀರಾಮನನ್ನು ಸಮಯೋಚಿತವಾಗಿ ಸಮಾಧಾನಪಡಿಸುವನು. ಹೀಗೆ ಅವರು ಋಷ್ಯಮುಖ ಪರ್ವತದ ಬಳಿಗೆ ಬಂದರು. ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಅರಣ್ಯಗಮನ ಮುಕ್ತಾಯವಾಯಿತು. ಮುಂದಿನ ಅಧ್ಯಾಯ ಸುಗ್ರೀವ ಸ್ನೇಹ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು.